ನಮಸ್ಕಾರ ಸ್ನೇಹಿತರೆ, ಫೇವರೇಟ್ ಫೀಸ್ಟ್ ವ್ಲಾಗ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ವಾಯು ವಿಹಾರಿಗಳ ಸಂಘ ಬಾಗಲಗುಂಟೆ ಇವರ ವತಿಯಿಂದ 3ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಇದರ ವಿಡಿಯೋವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದಲೇ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಈ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾದ ಜನಪ್ರಿಯ ಶಾಸಕರು ಮುನಿರಾಜು ಸರ್ ಅವರು ಬಂದಿದ್ದಾರೆ. ಅವರು ಈಗ ಧ್ವಜಾರೋಹಣವನ್ನು ಮಾಡಲಿದ್ದಾರೆ. ಬನ್ನಿ ನೋಡೋಣ. ಸ್ನೇಹಿತರೆ, ಮಾನ್ಯ ಶಾಸಕರು ಕನ್ನಡಾಂಬೆಯ ಧ್ವಜಾರೋಹಣ ಮಾಡುತ್ತಾ ಇದ್ದಾರೆ ನೋಡಿ. ನೀ ಮುಟ್ಟುವ ನೆಲ ಅದೇ ಕರ್ನಾಟಕ, ನೀ ನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಇಂತಹ ಪವಿತ್ರ ಮಣ್ಣಲ್ಲಿ ಜನಿಸಿದ ನಾವೇ ಧನ್ಯರು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನವೆಂಬರ್ 1 ಕನ್ನಡಿಗರ ಪಾಲಿನ ಅತ್ಯಂತ ಸಂಭ್ರಮ ಸಡಗರದ ಕ್ಷಣ. ಇದು ಕರ್ನಾಟಕ ರಾಜ್ಯ ರಚನೆಯ ಐತಿಹಾಸಿಕ ದಿನ. ಇದೇ ಕಾರಣದಿಂದ ನವೆಂಬರ್ನಲ್ಲಿ ಎಲ್ಲೆಲ್ಲೂ ಕನ್ನಡದ ಕಂಪು ಅನುರಣಿಸುತ್ತಿರುತ್ತದೆ. ಕರ್ನಾಟಕ ತನ್ನದೇ ಆದ ಶ್ರೀಮಂತ ಪರಂಪರೆ, ಸಂಸ್ಕೃತಿ, ಇತಿಹಾಸ ಹೊಂದಿರುವ ಪಾವನ ಭೂಮಿ. ಕಲೆ, ಸಾಹಿತ್ಯಕ್ಕೆ ತವರೂರಿದು. ಕನ್ನಡ ಬರೀ ಭಾಷೆಯಲ್ಲ, ಅದು ನಮ್ಮ ಉಸಿರು, ಬದುಕು. ಅಲ್ಲಲ್ಲಿ ಚೆದುರಿ ಹೋಗಿದ್ದ ಕನ್ನಡ ಭಾಷಿಗರು ಇರುವ ಪ್ರದೇಶವನ್ನೆಲ್ಲ ಒಟ್ಟುಗೂಡಿಸಿ ಕರ್ನಾಟಕ ರಾಜ್ಯವನ್ನು ರೂಪಿಸಲಾಯಿತು. ಕನ್ನಡದ ಕುಲ ಪುರೋಹಿತ ಎಂದೇ ಖ್ಯಾತಿಗೊಳಿಸಿರುವ ಆಲೂರು ವೆಂಕಟರಾಯರು 1905ರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಆರಂಭಿಸಿದ್ದರು. 1950ರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಪ್ರಾಂತ್ಯ ಭಾಷೆಗಳ ಆಧಾರದ ವೇಳೆ ವಿವಿಧ ರಾಜ್ಯಗಳು ರೂಪುಗೊಂಡವು. 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯವು ರಚನೆಯಾಯಿತು. ದಕ್ಷಿಣ ಭಾರತದಲ್ಲಿ ಹರಡಿದ್ದ ಕನ್ನಡ ಭಾಷೆ ಮಾತನಾಡುವ ಪ್ರದೇಶವನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ಘೋಷಿಸಲಾಗಿತ್ತು. ನಂತರ ನವೆಂಬರ್ 1, 1973ರಲ್ಲಿ ಮೈಸೂರು ರಾಜ್ಯದ ಬದಲು ಕರ್ನಾಟಕ ಎಂದು ಹೆಸರಿಡಲಾಯಿತು. ಹೀಗೆ ಕರುನಾಡು ಉದಯವಾದ ದಿನದ ಸಡಗರ, ಹೆಮ್ಮೆ, ಸ್ವಾಭಿಮಾನದ ಸಂಕೇತವೇ ನವೆಂಬರ್ 1ರ ಕನ್ನಡ ರಾಜ್ಯೋತ್ಸವ ಸಂಭ್ರಮ. ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶದಲ್ಲಿ ನೆಲೆಸಿರುವ ಕನ್ನಡ ಭಾಷಿಗರು ಈ ದಿನವನ್ನು ಅತ್ಯಂತ ವೈಭವದಿಂದ ಆಚರಿಸಿ ತಾಯಿ ಭುವನೇಶ್ವರಿಗೆ ನಮಿಸುತ್ತಾರೆ. ಸ್ನೇಹಿತರೆ, ಮಾನ್ಯ ಶಾಸಕರು ಕನ್ನಡಾಂಬೆಗೆ ಪುಷ್ಪ ನಮನವನ್ನು ಸಲ್ಲಿಸಿ ವಾಯು ವಿಹಾರಿಗಳ ಸಂಘದ ವತಿಯಿಂದ ಕೊಡುಗೆಯಾಗಿ ನೀಡಿದ್ದಂತಹ ಸೌರ ವಿದ್ಯುತ್ ದೀಪಗಳನ್ನು ಉದ್ಘಾಟಿಸಲಿದ್ದಾರೆ. ಸಂತೋಷದಾಯಕ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ ಎಲ್ಲರಿಗೂ ಹರಸಲಿ, ಕರುನಾಡು ಇನ್ನಷ್ಟು ಸಂಪದ್ಭರಿತವಾಗಲಿ ಎಂಬ ಹಾರೈಕೆ ನನ್ನದು. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇತಿಹಾಸ, ಭವ್ಯ ಪರಂಪರೆ, ಸಂಸ್ಕೃತಿಯನ್ನು ಹೊಂದಿರುವ ಪಾವನ ಭೂಮಿ ಕರುನಾಡು. ಈ ನೆಲದಲ್ಲಿ ಜನ್ಮವಿತ್ತಿದ ನಾವೇ ಪುಣ್ಯವಂತರು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸ್ನೇಹಿತರೆ, ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಮಾನ್ಯ ಶಾಸಕರು ಈಗ ದೀಪವನ್ನು ಬೆಳಗಿಸುವುದರ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಶಾಸಕರು ಹಾಗೂ ಗಣ್ಯರೆಲ್ಲರೂ ದೀಪ ಬೆಳಗಿಸ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ವೀಣಾ ಕೆ ಹೆಗಡೆ ಮತ್ತು ಸಂಗಡಿಗರಿಂದ ಈಗ ನಿತ್ಯೋತ್ಸವ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ ಕೇಳೋಣ. ನಿತ್ಯ ಹರಿದ್ವರ್ಣವನದ ತೇಗಗಂಧ ತರುಗಳಲ್ಲಿ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಘಟ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಓಲೆಗರಿಯ ಸಿರಿಗಳಲ್ಲಿ
ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಮಾತೃಕ ಸೀಮೆಯೇ ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ತತ್ವಿಕಾಸ ಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತಲೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿನ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ಸೇನಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೈ ಕರ್ನಾಟಕ ಮಾತೆ ಜೈ ಶುಭೋದಯಗಳು. ನನ್ನ ಹೆಸರು ಭಾವನಾ. ತಟ್ಟಿ ಹೇಳು ನಾನು ಭಾರತೀಯನೆಂದು, ಗರ್ವದಿಂದ ಹೇಳು ನಾನು ಕನ್ನಡಿಗನೆಂದು. ಸಾವಿರಾರು ಭಾಷೆ ನಾಲಿಗೆಯಲ್ಲಿರಲಿ, ಆದರೆ ಕನ್ನಡ ಭಾಷೆ ಹೃದಯದಲ್ಲಿರಲಿ. ಸ್ನೇಹಿತರೆ, ಈಗ ಸಮಾರಂಭಕ್ಕೆ ಗಣ್ಯರನ್ನ ಸ್ವಾಗತ ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ ನೋಡೋಣ. ಸ್ವಾಗತ ಸುಸ್ವಾಗತ. ನಮ್ಮ ರಾಜ್ಯದ ಸುವರ್ಣ ಪರಂಪರೆಯನ್ನು ನೆನೆಯೋಣ. ಕನ್ನಡ ತಾಯಿಯ ವೈಭವದ ತೇರನ್ನೆಳೆದು ಕರುನಾಡ ದಿನವನ್ನು ಆಚರಿಸೋಣ. ಪ್ರತಿಯೊಬ್ಬ ಕನ್ನಡಿಗರ ಹೆಮ್ಮೆಯ ಉತ್ಸವವಿದು. ಕನ್ನಡಮ್ಮನ ಬಹುದೊಡ್ಡ ಹಬ್ಬವಿದು. ಬದುಕು ನೀಡಿದ ಪಾವನ ಭೂಮಿಗೆ ನನ್ನ ಶರಣು. ಈ ವೇದಿಕೆ ಮೇಲೆ ಎಲ್ಲ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸುತ್ತಾ, ತುರ್ತು ಸಭೆ ನಮ್ಮ ಶಾಸಕರಿಗೆ ಇರುವ ಕಾರಣ ನೇರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದೇವೆ. ದಯಮಾಡಿ ಈ ಕನ್ನಡ ರಾಜ್ಯೋತ್ಸವ ಬಗ್ಗೆ ಒಂದೆರಡು ಮಾತನಾಡಬೇಕೆಂದು ತಮ್ಮಲ್ಲಿ ಮನವಿ. ವೇದಿಕೆ ಮೇಲಿರುವಂತಹ ಗಣ್ಯರೇ, ನೆರೆದಿರುವಂತಹ ಎಲ್ಲ ಕನ್ನಡ ಅಭಿಮಾನಿಗಳೇ ಹಾಗೂ ಈ ಗ್ರಾಮದ ಗ್ರಾಮಸ್ಥರೇ, ಈ ದಿನ 69ನೇ ಸಾಲಿನ ಕನ್ನಡ ರಾಜ್ಯೋತ್ಸವ. ಈ ಶುಭ ಮುಂಜಾನೆ ನಿಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಇದು ಒಂದು ನಾಡ ಹಬ್ಬ. ಈ ನಾಡ ಹಬ್ಬವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸ್ತಾ ಇರುವಂತಹ ನಮ್ಮ ವಾಯು ವಿಹಾರಿಗಳ ಸಂಘದ ಪ್ರತಿಯೊಂದು ಕೈಂಕರ್ಯಗಳು ನಿಜವಾಗ್ಲೂ ಹೆಮ್ಮೆ ಪಡುವಂತದ್ದು. ನೋಡಿ, ನಾವು ನಮ್ದೆಷ್ಟು ಅಷ್ಟು ನೋಡ್ಕೊಂಡು ನಮ್ಮ ಮನೆ ಆಯ್ತು, ನಮ್ ಸಂಸಾರ ಆಯ್ತು ಅಂತ ಹೇಳಿ ಇದ್ರೆ ಈ ತರ ಒಂದು ಸಂಸ್ಥೆ ಕಟ್ಟಲಿಕ್ಕೆ, ಸಂಘ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಬೆಳಿಗ್ಗೆ ವಾಯುವಿಹಾರಕ್ಕೆ ಬಂದಂತ ಒಂದು 4-5 ಜನ ಮಾತಾಡಿ ನಾವು ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಇಷ್ಟೋ ಒಂದು ಒಳ್ಳೆ ರೀತಿಯಲ್ಲಿ ಸಂಘವನ್ನು ಕಟ್ಟಿ ಇವತ್ತು ಈ ಬಡಾವಣೆಯ ಎಲ್ಲ ಜನರನ್ನು ಸೇರಿಸಿ ಆ ವಿಜೃಂಭಣೆಯಿಂದ ಈ ನಾಡ ಹಬ್ಬವನ್ನು ಆಚರಿಸ್ತಿದ್ದೀರಾ. ಇದು ತುಂಬಾ ಹೆಮ್ಮೆ ಪಡುವಂತ ವಿಚಾರ. ಇಷ್ಟಕ್ಕೆ ಸೀಮಿತ ಆಗದೆ ಅವರು ಜನಪರ ಕೆಲಸಗಳಲ್ಲಿ ತಮ್ಮನ್ನು ತೋರಿಸ್ಕೊಂಡಿದ್ದಾರೆ. ಈ ನಮ್ಮ ಉದ್ಯಾನವನದಲ್ಲಿ 20 ಸೌರಯುತವಾದಂತಹ ದೀಪಗಳನ್ನು ಅಳವಡಿಸಿ ಯಾರು ಇಲ್ಲಿ ವಾಯುವಿಹಾರ ಮಾಡ್ತಾರೆ ಅವರಿಗೆಲ್ಲ ಅನುಕೂಲ ಆಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗ ಪ್ರತಿಯೊಂದು ಕೆಲಸದ್ದು ಕೂಡ ನಮಗೆ ಸ್ಫೂರ್ತಿ ಆಗ್ತದೆ. ಹಾಗಾಗಿ ಇವರ ಜೊತೆಯಲ್ಲಿ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆಯನ್ನು ಈ ವೇದಿಕೆ ಮುಖಾಂತರ ಕೊಡ್ತಾ, ಇನ್ನು ಹೆಚ್ಚೆಚ್ಚಿನ ಸಮಾಜಮುಖಿ ಕೆಲಸಗಳು ಇವರಿಂದ ನಡೀಲಿ ಅಂತ ಹೇಳ್ತಾ, ಇದಕ್ಕೆ ಬಡಾವಣೆಯ ಸುತ್ತಮುತ್ತಲಿನ ಎಲ್ಲರಿಗೂ ಮಾದರಿಯಾದಂತ ಈ ಸಂಘಕ್ಕೆ ಪ್ರತಿಯೊಬ್ಬರ ಪ್ರೋತ್ಸಾಹ ಇರಲಿ ಅಂತ ಹೇಳಿ ನಾನು ಕಳಕಳಿಯಿಂದ ಪ್ರಾರ್ಥಿಸುತ್ತಾ, ಇನ್ನೊಮ್ಮೆ ನಮ್ಮ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಹೆಚ್ಚು ಮಾತಾಡಲ್ಲ. ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಶಾಸಕರು ತುರ್ತು ಕಾರ್ಯಕ್ರಮದ ನಿಮಿತ್ತ ಇವಾಗ ತೆರಳಲಿದ್ದಾರೆ. ಹಾಗಾಗಿ ಅವರಿಗೆ ಮಾತನಾಡುವ ಅವಕಾಶವನ್ನು ನೀಡೋಣ. ಅವರ ಮಾತುಗಳಿಗೆ ನಾವೆಲ್ಲ ಕಿವಿಯಾಗೋಣ ಅಂತ ಹೇಳಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಸರ್ ಅವರನ್ನು ವಿಸ್ತಾರವಾಗಿ ನನಗೆ ಈ ವೇದಿಕೆಯಲ್ಲಿ ಒಂದು ಪ್ರೋತ್ಸಾಹ ನೀಡಿದ್ದಾರೆ. ಈಗ ತುರ್ತು ಸಭೆಯ ಅನಿವಾರ್ಯ ನಮ್ಮ ಶಾಸಕರಾದ ಗುಂಡಾಜಮ್ಮನವರು ನಮ್ಮ 3ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತನಾಡಬೇಕಂತ ತಮ್ಮಲ್ಲಿ ಮನವಿ. ಎಲ್ರಿಗೂ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬಾಗಲಗುಂಟೆ ಕೆರೆಯ
ವಾಯುವಿಹಾರಿ ಸಂಘದ ವತಿಯಿಂದ ಇವತ್ತು 3ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ಈ ವಾಯುವಿಹಾರಿ ಸಂಘದ ಅಧ್ಯಕ್ಷ ಅಂತ ಗೋವಿಂದಪ್ಪನವರು, ವಿಭಾಗದ ಕಂಡರಾದಂತ ಆನಂದ ರೆಡ್ಡಿ ಅವರು, ಈಗ ತಾನೇ ನಿಮ್ಮ ಎಲ್ಲ ಉದ್ದೇಶಿ ಮಾತನಾಡಿದಂತ ಶಶಿಕಾಂತ್ ರಾವ್ ಅವರು, PR ಹನುಮಂತರಾಜ್ ಅವರು, ಇನ್ನು ವೇದಿಕೆ ಮೇಲೆ ವಾಯುವಿಹಾರಿ ಸಂಘಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ 20 ದೀಪಗಳನ್ನ ಅಳವಡಿಸಿಕೊಟ್ಟು ತನ್ನ ಹೃದಯ ಶ್ರೀಮಂತಿಗೆ ಮೆರೆದಿರ್ತಕ್ಕಂಥ ಬಸವರಾಜು ಅವರು, ಇನ್ನು ಎಲ್ಲ ವಾಯುವಿಹಾರಿ ಸಂಘದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಾಯುವಿಹಾರಿ ಸಂಘದ ಸದಸ್ಯರೇ, ಗ್ರಾಮದಿಂದ ಬಂದಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ನೆರೆದಿರ್ತಕ್ಕಂಥ ತಾಯಂದ್ರೆ, ಯುವಕ ಮಿತ್ರರೇ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ನಾಡ ಹಬ್ಬವಾಗಿ ಆಚರಣೆ ಮಾಡುವಂತ ಪದ್ಧತಿ ಕರ್ನಾಟಕ ಏಕೀಕರಣ ಆದಾಗಿಂದ ನಡೀತಾ ಬಂದಿದೆ. ರಾಜ್ಯ ಸರ್ಕಾರ ನವೆಂಬರ್ 1 ರಜಾ ಘೋಷಣೆ ಮಾಡುತ್ತೆ. ಸರ್ಕಾರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಬ್ಬ ಆಚರಣೆ ಮಾಡ್ತಾರೆ. ಅನೇಕ ಸಾಧಕರಿಗೆ, ಸಮಾಜದಲ್ಲಿ ಸಾಧನೆ ಮಾಡಿದಂತ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡುವಂತ ಪದ್ಧತಿನ ಮುಂದುವರಿಸ್ತಾ ಬಂದಿದ್ದಾರೆ. ಇದರೊಟ್ಟಿಗೆ 2500 ವರ್ಷಗಳ ಇತಿಹಾಸ ಇರತಕ್ಕಂತ ನಮ್ಮ ಕನ್ನಡ ಭಾಷೆ ಅನೇಕ ಸಾಧಕರನ್ನ ಕಂಡಂತ ನಾಡು ನಮ್ದು. ವಿಶಾಲ ಕರ್ನಾಟಕ, ಬೇಕಾದಷ್ಟು ಅರಣ್ಯ ಸಂಪತ್ತಿದೆ ಈ ನಾಡಿನಲ್ಲಿ, ಬೇಕಾದಷ್ಟು ನದಿಗಳನ್ನ ಹೊಂದಿದೆ, ಬೇಕಾದಷ್ಟು ಖನಿಜ ಸಂಪತ್ತನ್ನ ಹೊಂದಿದೆ. ಅದರೊಟ್ಟಿಗೆ ಬೇಕಾದಷ್ಟು ವಿಜ್ಞಾನಿಗಳನ್ನ, ಸಾಹಿತಿಗಳನ್ನ, ಬುದ್ಧಿಜೀವಿಗಳನ್ನ ಕಂಡಂತ ನಾಡು ನಮ್ಮ ಕರ್ನಾಟಕ. ರಾಜ್ಯೋತ್ಸವ ದಿವಸ ನಾವು ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸ್ತೀವಿ. ಕನ್ನಡದ ಬಾವುಟ, ಅರಿಶಿಣ ಕುಂಕುಮದ ಸಂಕೇತ. ಏನು ಹೆಣ್ಣಿಗೆ ಮುತ್ತೈದೆಗೆ ಅರಿಶಿಣ ಕುಂಕುಮ ಎಷ್ಟು ಪವಿತ್ರನೋ ಆ ಬಣ್ಣದ ಗುರುತಿರ್ತಕ್ಕಂಥ ನಮ್ಮ ನಾಡ ಧ್ವಜವನ್ನ ಹಾರಾಟ ಮಾಡ್ತೇವೆ. ಕನ್ನಡದ ಇತಿಹಾಸದ ಬಗ್ಗೆ ಕೆಲವು ಮಾತುಗಳನ್ನ ಆಡಿ ಕನ್ನಡದ ಅಭಿಮಾನನ ಮೆರೀತವೆ. ನಮ್ಮ ಕವಿಗಳು ವರ್ಣಿಸಿದ್ದಾರೆ ಕನ್ನಡ ನಾಡನ್ನ, ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ದೇಶದ ಮೂಲೆ ಮೂಲೆಗಳಿಂದ ವಲಸೆ ಬಂದು ಇಲ್ಲಿ ಎಲ್ಲ ರಾಜ್ಯದ ಜನ, ಎಲ್ಲ ಭಾಷೆಯ ಜನ, ಎಲ್ಲ ಧರ್ಮದ ಜನ ಇಲ್ಲಿ ವಾಸ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ನಾವು ಪ್ರೀತಿಯಿಂದ ಸ್ಥಾನಮಾನ ಕೊಟ್ಟು ನಮ್ಮ ಅಣ್ಣ ತಮ್ಮಂದಿರ ರೀತಿ ನೋಡಿಕೊಂಡು ಯಾವುದೇ ಒಂದು ಘರ್ಷಣೆ ಇಲ್ಲದೆ ಈ ರಾಜ್ಯನ, ಈ ಬೆಂಗಳೂರು ನಗರನ ಮುಂದುವರಿಸ್ತಾ ಇದ್ದೀವಿ. ನೀವು ನಿಮ್ಮನೆ ಪಕ್ಕದಲ್ಲಿ ನೋಡ್ಬೋದು, ಕೇರಳದವರಿದ್ದಾರೆ, ಆಂಧ್ರದವರಿದ್ದಾರೆ, ತಮಿಳುನಾಡವರಿದ್ದಾರೆ, ಗುಜರಾತ್ ಅವರಿದ್ದಾರೆ, ರಾಜಸ್ಥಾನದವರಿದ್ದಾರೆ, ಒರಿಸ್ಸಾದವರಿದ್ದಾರೆ, ಹರಿಯಾಣದವರಿದ್ದಾರೆ, ಎಲ್ಲ ಭಾಷೆಯ ಜನ ಇಲ್ಲಿದ್ದಾರೆ. ನಾವು ಅವರಲ್ಲಿ ವಿನಂತಿ ಮಾಡೋದಿಷ್ಟೇ, ನೀವು ನಮ್ಮ ಭಾಷೆನ ಕಲೀರಿ, ನಮ್ಮ ಹಬ್ಬಗಳನ್ನ ಆಚರಣೆ ಮಾಡಿ, ನಮ್ಮ ಸಂಸ್ಕೃತಿನ ಹೊಂದಿಕೊಳ್ಳಿ, ನಮ್ಮ ಭಾಷೆಗೆ ಮೊದಲನೇ ಆದ್ಯತೆ ಕೊಡಿ. ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಇರತಕ್ಕಂಥ ಭಾಷೆ. ಇದನ್ನ ನಮ್ಮ ವಾಯುವಿಹಾರಿ ಸಂಘದ ಪದಾಧಿಕಾರಿಗಳು ಒಂದು ಮನೆಯ ಹಬ್ಬದ ರೀತಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಸಂತೋಷನ ಗೊತ್ತಿಲ್ಲ. ಎಲ್ಲರೂ ಸುಂದರವಾದಂತ ಕೇಸರಿ ಪೇಟ, ಎಲ್ಲರೂ ಒಂದೇ ತರದಾದಂತ ಯೂನಿಫಾರ್ಮ್, ಬ್ಲಾಕ್ ಪ್ಯಾಂಟು, ವೈಟ್ ಶರ್ಟು, ಎಲ್ಲರೂ ಪ್ರೀತಿಯಿಂದ ಇವತ್ತು ಸಿದ್ಧರಾಗಿ ಬಂದು ಕನ್ನಡದ ಹಬ್ಬನ ಆಚರಣೆ ಮಾಡ್ತಿದ್ದೀರಾ. ಇವತ್ತು ಕನ್ನಡಕ್ಕೆ 7 ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂತ ಸಾಹಿತಿಗಳು ನಮ್ಮಲ್ಲಿದ್ದಾರೆ. ಈ ದೇಶದ ಸಂಸ್ಕೃತಿ, ಈ ದೇಶದ ಆಚಾರ ವಿಚಾರಗಳು ಇಡೀ ವಿಶ್ವಕ್ಕೆ ವಿಶ್ವಗುರು. ಅಂತ ಸಂಸ್ಕೃತಿ, ಅಂತ ಗುಡಿಗೋಪುರ, ಅಂತ ಮಠ ಮಂದಿರ, ಅಂತ ಶಾಲೆಗಳು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇವೆ. ಪ್ರತಿಷ್ಠಿತ ಕಂಪನಿಗಳು ಯಾವುದಾದ್ರೂ ಹೊರ ದೇಶದಲ್ಲಿ ಒಬ್ಬ ಉದ್ಯಮಿ ಒಳ್ಳೆಯವನಿದ್ದಾನೆ ಅಂದ್ರೆ ಅವನು ಈ ದೇಶದವನು ಅಥವಾ ಈ ರಾಜ್ಯದವನು. ಬ್ರಿಟಿಷರು ಈ ದೇಶನ 200 ವರ್ಷಗಳ ಕಾಲ ಆಳಿದ್ರು. ಆದ್ರೆ ಆ ಬ್ರಿಟಿಷ್ ದೇಶನ ಇವತ್ತು ನಮ್ಮ ಮಣ್ಣಿನ ಮಗ,
ನಮ್ಮ ಮಣ್ಣಿನ ಮಗ, ಕನ್ನಡದ ಮಣ್ಣಿನ ಮಗ ರಿತಿಕ್ ಸೇನಿ ಅಂತೇಳಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಅಳಿಯ ಬ್ರಿಟಿಷ್ ನ ಅಧ್ಯಕ್ಷ ಆಗಿ ಆ ದೇಶ ಆಳುವಂತ ಶಕ್ತಿ ನಮ್ಮ ಮಣ್ಣಿಗಿದೆ. ನಮ್ಮ ಮಣ್ಣಿಗೆ ಅಷ್ಟು ಶಕ್ತಿ ಇದೆ. ತಾಯಿ ಭುವನೇಶ್ವರಿ, ನಾವು ಹೆಣ್ಣಿಗೆ ಅಗ್ರಸ್ಥಾನನ ಈ ಸಮಾಜದಲ್ಲಿ ಕೊಟ್ಟಿದ್ದೀವಿ. ಎಲ್ಲ ನದಿಗಳಿಗೂ, ಗಂಗಾ, ಕಾವೇರಿ, ತುಂಗಾ, ಭದ್ರೆ, ಎಲ್ಲ ನದಿಗಳಿಗೂ ನಾವು ಹೆಣ್ಣು ಮಕ್ಕಳ ಹೆಸರನ್ನ ಕೊಟ್ಟಿದ್ದೀವಿ. ಕಾರಣ ಇಷ್ಟೇ, ತಾಯಿಯಾಗಿ, ದೇವತೆಯಾಗಿ, ಶಕ್ತಿ ದೇವತೆಗಳಾಗಿ ನಮ್ಮ ಜನನ ರಕ್ಷಣೆ ಮಾಡ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿಗೆ ಪ್ರತಿ ವರ್ಷ ದಸರಾ ಆಚರಣೆ ಮಾಡ್ತೀವಿ ನಾವು. ನವೆಂಬರ್ 1 ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ. ಇಡೀ ತಿಂಗಳು ಬಡಾವಣೆಗಳಲ್ಲಿ ಯುವಕರು, ಹಿರಿಯರು, ಪುಟಾಣಿ ಮಕ್ಕಳು, ತಾಯಂದಿರು ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಂತ ಪದ್ಧತಿ ಮಾಡಿದ್ದೀವಿ. ವಿಶೇಷವಾಗಿ 3 ವರ್ಷದಿಂದ ಈ ಬಾಗಲಗುಂಟೆಯ ಕೆರೆ ವಾಯುಗಾರಿ ಸಂಘದವರು ಮೊದಲನೇ ವರ್ಷ ನಾನು ಬಂದಾಗ ಕೆಲವೇ ಸದಸ್ಯರಿದ್ರು. 2ನೇ ವರ್ಷ ಸ್ವಲ್ಪ ಜಾಸ್ತಿ ಆಗಿತ್ತು. ಇವತ್ತು 3ನೇ ವರ್ಷ ಇನ್ನೂ ಜಾಸ್ತಿ ಆಗಿದೆ. ಇನ್ನೂ ಒಂದಷ್ಟು ಸೌಲಭ್ಯಗಳು ಬೇಕಿಲ್ಲಿ. ಇನ್ನೂ ಒಂದಷ್ಟು ಸೌಲಭ್ಯಗಳನ್ನ ನಮ್ಮ ಗೋವಿಂದಪ್ಪ, ಆನಂದ್ ರೆಡ್ಡಿ ಇವರೆಲ್ಲ ಕೇಳ್ತಾ ಇದ್ದಾರೆ. ಏನು ಬೇಕೋ ನಮ್ಮ ಮಾರಮ್ಮ ದೇವಿಯ ಪೂಜಾ ರಮೇಶ್ ಅವರು ವೇದಿಕೆ ಮೇಲೆ ಇದ್ರು. ಈ ತಾಯಿ ನಮ್ಮ ಶಕ್ತಿ ದೇವತೆ ಬಾಗಲಗುಂಟೆಯ ಮಾರಮ್ಮ. ಈ ಗ್ರಾಮಕ್ಕೆ ನಾನು ಬಂದಾಗ ಕೇವಲ ಒಂದು 70-80 ಮನೆಗಳಿತ್ತು. ಅವತ್ತಿಂದ ನಿರಂತರವಾಗಿ ಪ್ರತಿ ವರ್ಷ, ಒಂದು ವರ್ಷನೂ ಕೊರೋನಾ ಸಮಯದಲ್ಲೂ ಕೂಡ ನಿಲ್ದೇ ಇರತಕ್ಕಂತ ಜಾತ್ರೆ ಬಾಗಲಗುಂಟೆಯ ಮಾರಮ್ಮ ಜಾತ್ರೆ. ಅಂತ ಶಕ್ತಿ ದೇವತೆ ಹೊಂದಿರತಕ್ಕಂತ ಗ್ರಾಮ ಇದು. ಇಲ್ಲಿ ಬಂದವರು ಎಲ್ಲರೂ ತನ್ನ ಜೀವನ ಒಳ್ಳೆ ರೀತಿ ರೂಪಿಸ್ಕೊಂಡಿದ್ದಾರೆ ಈ ಗ್ರಾಮಕ್ಕೆ ಬಂದವರು. ನಾನು 48 ವರ್ಷ ಆಯ್ತು ಈ ಗ್ರಾಮಕ್ಕೆ ಬಂದು. ಅವತ್ತಿಂದ ನೋಡ್ತಾ ಇದ್ದೀನಿ, ಯಾರೇ ಬರ್ಲಿ ನ್ಯಾಯ, ನೀತಿ, ಧರ್ಮದಿಂದ ನಡ್ಕೊಂಡ್ರೆ ಆ ತಾಯಿಯ ಆಶೀರ್ವಾದದಿಂದ ಇವತ್ತು ಎಲ್ಲರೂ ಈ ಗ್ರಾಮದಲ್ಲಿ ಚೆನ್ನಾಗಿದ್ದಾರೆ. ನಮ್ಮ ಬಸವರಾಜ್ ಅವರು ಲೈಟ್ ಹಾಕೊಟ್ರು, ಕಂಬ. ಆನಂದ್ ರೆಡ್ಡಿ ಅವರೆಲ್ಲ ಸೇರಿ ಲೈಟ್ಗಳು ಹಾಕಿದ್ರು. ಎಲ್ಲರೂ ಕೈ ಜೋಡಿಸಿದ್ದೀರಾ, ಒಳ್ಳೇದಾಗ್ಲಿ. ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅಂದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಸಮಾಜ ಸ್ವಚ್ಛ ಆಗುತ್ತೆ. ಶಶಿಕಾಂತ್ ರಾವ್ ಇರ್ಬೋದು, ಹನುಮಂತರಾಜು ಇರ್ಬೋದು, ನಮ್ಮ ರಮೇಶ್ ಇರ್ಬೋದು, ಕಾಂತರಾಜು ಇರ್ಬೋದು, ಗೋವಿಂದಪ್ಪ ಇರ್ಬೋದು, ಬೇರೆ ಬೇರೆ ಎಲ್ಲ ಸದಸ್ಯರು ಎಲ್ಲರೂ ಕೈ ಜೋಡಿಸಿದ್ರನ್ನೇ. ನಾನು ಬರವಾಗ ಅಂದ್ಕೊಂಡಿದ್ದೀನಿ ಇಷ್ಟು ರಸ್ತೆ ಮಾತ್ರ ನಿಂತು ಬಿಟ್ಟಿದೆ ಅಂತ. ಇದಕ್ಕೆ ಕಾಂಕ್ರೀಟ್ ಹಾಕ್ಸಿ ನೀಟಾಗಿ ನೀವು ಸೈಕಲ್ ಪಾರ್ಕ್, ಸ್ಕೂಟರ್ ಪಾರ್ಕ್, ನಡ್ಕೊಂಡ್ ಬರೋರ್ಗು ಅನುಕೂಲ ಆಗ್ಲಿ ಅಂತ ಕಾಂಕ್ರೀಟ್ ಹಾಕಿಸ್ಕೊಡ್ಬೇಕು ಅಂತ ಹೇಳಿದ್ದೀನಿ. ಆದಷ್ಟು ಬೇಗ ಇದಕ್ಕೆ ಕಾಂಕ್ರೀಟ್ ನ ಹಾಕಿಸ್ಕೊಡ್ತೀನಿ. ಇನ್ನೂ ಮೂಲಭೂತ ಸೌಕರ್ಯಗಳ ಕೊರತೆ ಇದರಲ್ಲಿ ಇದೆ. ಸರ್ಕಾರ ಅನುದಾನ ಇಲ್ಲ. ಅನುದಾನ ಬಂದ್ರೆ ಇದನ್ನೊಂದು ಮಾದರಿ ಕೆರೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಕೋಡಿ ಹತ್ರ ಇಳಿದಕ್ಕಬಾರದು, ಬ್ರಿಡ್ಜ್ ಮಾಡಬೇಕು. ಮತ್ತೆ ವಲಸೆ ನೀರು ಒಳಗಡೆ ಬರಬಾರದು. ಪರಿಸರ ಯಾರಾದ್ರೂ ಮಳೆ ಬಂದಾಗ 1-2 ಶೆಡ್ ಅಲ್ಲಲ್ಲಿ ಹಾಕ್ಬೇಕು ಕೂತ್ಕೊಳಕ್ಕೆ. ವಯಸ್ಸಾದವರು ಒಂದು ರೌಂಡ್ ಹೊಡೆದ್ರೆ ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಕ್ಕೆ ಒಂದಷ್ಟು ಬೆಂಚ್ಗಳನ್ನ ಹಾಕಿ ಒಂದಷ್ಟು ಶೆಲ್ಟರ್ನ ಹಾಕ್ಬೇಕು. ಇಂತ ಎಲ್ಲ ಯೋಜನೆಗಳನ್ನ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ರೂಪಿಸೋಣ. ಇವತ್ತು ನನಗಂತೂ ಸಂತೋಷ. ನೀವೆಲ್ಲ ಬಹಳ ನಿಮ್ಮ ಮನೆಯ ಹಬ್ಬದ ತರ ಈ ಕನ್ನಡ ಹಬ್ಬನ ಆಚರಣೆ ಮಾಡಿದ್ದೀರಾ. ಮನೆಯಲ್ಲಿ ಚೆನ್ನಾಗಿ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇವತ್ತು ಪ್ರತಿಯೊಬ್ಬ ಸದಸ್ಯರು, ಪ್ರತಿಯೊಬ್ಬರು ಪ್ರೀತಿಯಿಂದ 4-6 ದಿವಸಗಳಿಂದ ತಯಾರಿ ಮಾಡಿ ಕನ್ನಡದ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡಿ ಇವತ್ತು ದೀಪಗಳನ್ನ ಉದ್ಘಾಟನೆ ಮಾಡಿ ಇಂತ ಎಲ್ಲ ಕೆಲಸ ಮಾಡಿದ್ದೀರಾ. ತಾಯಿ ಭುವನೇಶ್ವರಿ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ. ದೇವರ ಆಶೀರ್ವಾದ. ನಾವು ಭಗವಂತನವರು ಕಣ್ಣಲ್ಲಿ ನೋಡ್ಲಿಲ್ಲ, ಯಾರು ದೇವ್ರನ್ನ ಸಾಕ್ಷಾತ್ ದೇವ್ರನ್ನ ನೋಡ್ಲಿಲ್ಲ. ಆದ್ರೆ ನಂಬಿಕೆನೇ ದೇವ್ರು, ನಂಬಿಕೆನೇ ದೇವ್ರು. ನಮ್ಮ ಹಾಕಮನ ಗುಡಿ ಹತ್ರ ಕೊಂಡ ಹಾಕ್ತಾರೆ ಊರಬ್ಬದಲ್ಲಿ. ಆ ಬೆಂಕಿ 50 ಅಡಿ ದೂರದಲ್ಲೂ ನಿಲ್ಲಕ್ಕಾಗಲ್ಲ. ಅದ್ರೊಳಗಡೆ ಮನುಷ್ಯ ಹೋಗ್ತಾರೆ, ನಮ್ಮ ಪೂಜಾರು ಹೋಗ್ತಾರೆ ಅಂದ್ರೆ ಶಕ್ತಿ ಇಲ್ಲದೆ ಬೇರೆ ಏನಿದೆ, ಅದೇ ಶಕ್ತಿ. ನಾವೇನಾದ್ರೂ ಅಂದ್ಕೊಂಡು ಯಾಕಂದ್ರೆ ದೇವಾಲಯಕ್ಕೆ ಹೋದಾಗ ಒಳ್ಳೇದಾದ್ರೆ ನಾನು ಆ ದೇವಸ್ಥಾನಕ್ಕೆ ಹೋಗಿ ಬಂದೆ, ನನಗೆ ಒಳ್ಳೇದಾಯ್ತು ಅಂತ ಸಮಾಜದ ಮಧ್ಯೆ ಮಾತಾಡ್ತಾ ಇದ್ದೀವಿ. ನಾವು ಆ ದೇವ್ರಿಗೆ ಮೊರೆ ಹೋಗ್ತೀವಿ, ಆ ದೇವ್ರನ್ನ ಆಶೀರ್ವಾದ ಪಡಿತೀವಿ, ಆ ದೇವ್ರನ್ನ ಭಕ್ತಿಯಿಂದ ಆರಾಧಿಸ್ತೀವಿ. ಏನು ಮಗು ಹೊತ್ತಾಗ ತಾಯಿ ಹಾಲು ಕೊಟ್ಟು ಆರೈಕೆ ಮಾಡ್ತಾಳೋ
ಆ ರೀತಿ ಭಕ್ತಿಯಿಂದ ನಾವು ಏನೇ ಬೇಡಲಿ ಭಗವಂತನ ಕೊಡುವಂತ ಸಂಸ್ಕೃತಿ ಇರ್ತಕ್ಕಂಥ ನಾಡು. ಇಡೀ ವಿಶ್ವದಲ್ಲಿ ದೊಡ್ಡ ಹಿಂದೂ ರಾಷ್ಟ್ರ ಅಂತಿರೋದು ನಮ್ಮ ದೇಶ ಒಂದೇ. ಅನೇಕ ಭಾಷೆ, ಅನೇಕ ಕಲ್ಪನೆ, ಅನೇಕ ರೀತಿ ನೀತಿಗಳಿದೆ. ಆದ್ರೆ ವಿಶ್ವದಲ್ಲಿ ಇವತ್ತು ತಲೆ ಎತ್ತಿ ನಿಂತಿರ್ತಕ್ಕಂಥ ದೇಶ ನಮ್ದು. ಆ ದೇಶದಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ನಮ್ದು. ಮುತ್ತಿನಂತ ಕನ್ನಡ ಭಾಷೆ ನಮ್ದು. ಮುತ್ತಿನಂತ ಕನ್ನಡ ಪ್ರಿಯರನ್ನ ಕಂಡಂತ ನಾಡು ನಮ್ದು. ಮುತ್ತಿನಂತ ಕವಿಗಳನ್ನ ಕಂಡಂತ ನಾಡು ನಮ್ದು. ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ರಾಷ್ಟ್ರಕವಿ ಅವರ ಬಿರುದು. ವಿಶ್ವ ಮಾನವ ಅಂದ್ರು, ವಿಶ್ವಕ್ಕೆ ಮಾನವರು. ರಾಷ್ಟ್ರಕವಿ ಕುವೆಂಪು ಅಂತ ಮಹನೀಯರನ್ನ ಕಂಡಂತ ನಾಡು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಅರ್ಪಿಸಿ, ತಾಯಿ ಭುವನೇಶ್ವರಿ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಇಂಥ ಸಮಾಜ ಸೇವೆ, ಇಂಥ ಸಂಘಟನೆ ಮಾಡಕ್ಕೆ ಅಂತೇಳಿ ತಾಯಿ ಭುವನೇಶ್ವರಿ ಪಾದಗಳಿಗೆ ನನ್ನ ಪ್ರಣಾಮಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಮನವಿ. ದಯಮಾಡಿ ಉಪಾಧ್ಯಕ್ಷರು ದಯಮಾಡಿ ಬಂದು ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಬಂದು ಈ ಒಂದು ಸನ್ಮಾನವನ್ನು ಮಾಡಬೇಕೆಂದ ತಮ್ಮಲ್ಲಿ ಮನವಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹಾಗೆ ಗಣ್ಯರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಏಳು ನಾ ಕನ್ನಡಿಗನೆಂದು. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ, ಮುಖ್ಯ ಅತಿಥಿಗಳಿಗೆ ಹಾಗೆ ಸಾಹಿತಿಗಳಿಗೆ, ಗಣ್ಯರಿಗೆ ಎಲ್ಲರನ್ನು ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಇದು ಬಾಗಲಗುಂಟೆ ವಾಯುವಿಹಾರಿಗಳ ಸಂಘ ಇವರ ವತಿಯಿಂದ 3ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ. ಹಾಗೆ ಸ್ನೇಹಿತರೆ, ನಮ್ಮ ವಾಯುವಿಹಾರಿಗಳ ಸಂಘ ಬಾಗಲಗುಂಟೆ ಇವರು ಬರೀ ಒಂದು ಸಂಘವನ್ನು ಕಟ್ಟಿ ವಾಯುವಿಹಾರ ಮಾಡಿಕೊಂಡೇ ಇರೋದಷ್ಟೇ ಅಲ್ಲದೆ ಸಮಾಜಪರ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಈ ಕೆರೆಯ ಅಂಗಳದಲ್ಲಿ ವಾಯುವಿಹಾರ ಮಾಡಬೇಕು ಅಂದರೆ ಬೆಳಗಿನ ಜಾವ 5-5:30ನಲ್ಲಿ ತುಂಬ ಕತ್ತಿರ್ತಾ ಇತ್ತು, ಬೆಳಕಿಲ್ಲ, ದೀಪದ ವ್ಯವಸ್ಥೆ ಇರಲಿಲ್ಲ. ಸೊ ಹಾಗಾಗಿ ಸಂಘದ ವತಿಯಿಂದ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ಕೂಡಿ ಸೌರ ವಿದ್ಯುತ್ ದೀಪವನ್ನು ಅಳವಡಿಸಿದ್ದಾರೆ. ಸೊ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಣ ಸ್ನೇಹಿತರೆ. ಕಲಿತವರಿಗೆ ಕನ್ನಡ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ. ಸ್ನೇಹಿತರೆ, 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಪ್ರೀತಿಯ ಶುಭಾಶಯಗಳು. ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸ್ನೇಹಿತರೆ, ತಾಯಿ ಭುವನೇಶ್ವರಿ
ತಮಗೆಲ್ಲರಿಗೂ ಸುಖ ಶಾಂತಿ ಆಯುರ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲ ಸದಸ್ಯರಿಗೂ ಕೂಡ ನೆನಪಿನ ಸ್ಮರಣಿಕೆಯನ್ನು ನೀಡುತ್ತಾ ಇದ್ದಾರೆ ಸ್ನೇಹಿತರೆ. ಕನ್ನಡದ ಕುಲ ಪುರೋಹಿತರಾದ ಆಲೂರು ವೆಂಕಟರಾಯರು ಕರ್ನಾಟಕದ ಏಕೀಕರಣ ಚಳುವಳಿಯನ್ನು 1905ರಲ್ಲಿ ಪ್ರಾರಂಭಿಸಿದರು. 1950ರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು. ಈ ಹಿಂದೆ ರಾಜರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದಲ್ಲಿ ಹಲವಾರು ಸಂಸ್ಥಾನಗಳನ್ನು ಒಳಗೊಂಡಂತೆ ರಾಜ್ಯಗಳು ರೂಪುಗೊಂಡಿದ್ದವು. ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯವು ಉದಯವಾಯಿತು. 1956 ನವೆಂಬರ್ 1ರಂದು ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು. ಸ್ನೇಹಿತರೆ, ಕಾರ್ಯಕ್ರಮ ಆದ ನಂತರ ಲಘು ಉಪಹಾರದ ವ್ಯವಸ್ಥೆಯನ್ನು ಕೂಡ ವಾಯು ವಿಹಾರಿಗಳ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈಗ ಲಘು ಉಪಹಾರವನ್ನು ವಿತರಿಸ್ತಾ ಇದ್ದಾರೆ. ಬನ್ನಿ ನೋಡೋಣ. ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಸೊಗಸಾಗಿ ಆಚರಿಸಲಾಗಿತ್ತು. ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಗಣ್ಯರು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಇವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ. ಇದೇ ರೀತಿಯ ಇನ್ನೂ ಹೆಚ್ಚು ಹೆಚ್ಚು ಸಮಾಜಪರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರಿಗೆ ದೇವರು ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ವಾಯು ವಿಹಾರಿಗಳ ಸಂಘ ಬಾಗಲಗುಂಟೆ, ಈ ಸಂಘದ ಒಂದು ಹೆಸರು, ಕೀರ್ತಿ ನಾಡಿನಲ್ಲೆಲ್ಲ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಎಂದು ಆಶಿಸುತ್ತಿದ್ದೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಜನ ಎಲ್ಲರೂ ಲಘು ಉಪಹಾರವನ್ನು ಸ್ವೀಕಾರ ಮಾಡೋದಕ್ಕೆ ಸರತಿ ಸಾಲಿನಲ್ಲಿ ಎಷ್ಟು ಚೆನ್ನಾಗಿ ಶಿಸ್ತಿನಿಂದ ಸಂಯಮದಿಂದ ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಸರತಿ ಸಾಲಿನಲ್ಲಿ ಬಂದಿದ್ದಾರೆ. ನೀವು ನೋಡ್ತಾ ಇದ್ದೀರಾ.
ಹಾಗೆ ಸ್ನೇಹಿತರೆ, ಕೆರೆಯ ಒಂದು ಪಕ್ಷಿ ನೋಟ ಅಂದ್ರೆ ಒಂದು ವಿಹಂಗಮ ನೋಟವನ್ನು ನೋಡಿಕೊಂಡು ಬರೋಣ ಬನ್ನಿ. ಈ ಕೆರೆ ಹಾಗೂ ಉದ್ಯಾನವನದಲ್ಲಿ ಏನೇ ಆಗು ಹೋಗುಗಳು, ಕಷ್ಟಗಳು, ಸಮಸ್ಯೆಗಳಿದ್ರೆ ನಮ್ಮ ಬಾಗಲಗುಂಟೆ ವಾಯುವಿಹಾರಿಗಳ ಸಂಘ ಇವರು ತುಂಬನೇ ಪ್ರೋತ್ಸಾಹ ಮಾಡ್ತಾರೆ. ಅವರೇ ಸ್ವತಃ ನಿಂತ್ಕೊಂಡು ಏನು ಸಮಸ್ಯೆ ಇದೆ, ಇದಕ್ಕೆ ಏನು ಮಾಡಬೇಕು ಅಂತ ಪರಿಹಾರವನ್ನೆಲ್ಲ ಮಾಡ್ತಾರೆ. ನೋಡಿ, ಇವರೆಲ್ಲ ವಾಯುವಿಹಾರಿಗಳ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಗಳು, ಕಾರ್ಯಕಾರಿಣಿ ಸದಸ್ಯರು, ಹಾಗೆ ಎಲ್ಲ ಸದಸ್ಯರು ಕೂಡ ಎಷ್ಟು ನೀಟಾಗಿ ಸುಮಾರು ಒಂದು ವಾರ 15 ದಿವಸಗಳಿಂದ ಸತತವಾಗಿ ಕಠಿಣ ಪರಿಶ್ರಮದಿಂದ ಈ ಒಂದು ಸಮಾರಂಭವನ್ನು ಯಶಸ್ವಿಯಾಗಲಿಕ್ಕೆ ಇವರೆಲ್ಲ ಕಾರಣರಾದರು. ಇವರೆಲ್ಲರಿಗೂ ನನ್ನ ಹಾಗೂ ನಿಮ್ಮೆಲ್ಲರ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸೋಣ ಸ್ನೇಹಿತರೆ. ಹಾಗೆ ಈ ಸೌರ ವಿದ್ಯುತ್ ದೀಪಗಳನ್ನು ಹಾಕಿದ ಮೇಲೆ ನಮ್ಮ ಕೆರೆ ಹೇಗೆ ಕಾಣ್ತಾ ಇದೆ ಅಂತೇಳಿ ನಾನು ಅದೊಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಬೆಳಗಿನ ಜಾವ ಬಂದಾಗ ಹೇಗೆ ಕಾಣುತ್ತೆ ಅಂತೇಳಿ ಅದನ್ನು ಒಂದು ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ. ಇದು ತಾಯಿ ಭುವನೇಶ್ವರಿ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನೀವೇನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಸೌರ ವಿದ್ಯುತ್ ದೀಪಗಳು. ಇವನ್ನೆಲ್ಲ ವಾಯುವಿಹಾರಿಗಳ ಸಂಘ ಬಾಗಲಗುಂಟೆ ಇವರ ಕೊಡುಗೆಯಾಗಿದೆ. ವಾಯುವಿಹಾರಿಗಳ ಸಂಘ ಬಾಗಲಗುಂಟೆ ಇವರಿಗೆ ನಿಮ್ಮೆಲ್ಲರ ಕಡೆಯಿಂದ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸೋಣ ಸ್ನೇಹಿತರೆ. ಇಂತಹ ಸಮಾಜಮುಖಿ ಕೆಲಸಗಳು ಇನ್ನಷ್ಟು ಮತ್ತಷ್ಟು ಮಾಡಲಿಕ್ಕೆ ಅವರಿಗೆ ದೇವರು ಶಕ್ತಿ ಮತ್ತು ಉತ್ಸಾಹವನ್ನು ಕೊಡಲಿ ಅಂತ ನಾವು ಈ ಮೂಲಕ ಪ್ರಾರ್ಥನೆ ಮಾಡೋಣ. ನೋಡಿ, ಬೆಳಗಿನ ಜಾವದಲ್ಲಿ ಯಾವ ರೀತಿ ಕಾಣ್ತಾ ಇದೆ ನಮ್ಮ ಬಾಗಲಗುಂಟೆ ಕೆರೆ. ನೋಡಿ, ಈ ರೀತಿ ಕತ್ಲಿರುತ್ತೆ. ಸೊ ಅದಕ್ಕೋಸ್ಕರ ಕತ್ಲಲ್ಲಿ ವಾಯುವಿಹಾರ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ನಮ್ಮ ವಾಯುವಿಹಾರಿಗಳ ಸಂಘ ಬಾಗಲಗುಂಟೆ ಇವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಸೌರ ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ದಾರೆ ಸ್ನೇಹಿತರೆ. ನೀವು ಎಲ್ಲ ಸೇರಿ ಇವರಿಗೆ ನಮ್ಮ ಕೈಲಾದಷ್ಟು ಏನು ಆಗುತ್ತೋ ಅದನ್ನು ಸಹಾಯ ಮಾಡೋಣ. ಅವರೊಟ್ಟಿಗೆ ನಾವು ಇರೋಣ, ಅವರಿಗೆ ಬೆಂಬಲವನ್ನು ಕೊಡೋಣ. ಸ್ನೇಹಿತರೆ, ಇವತ್ತಿನ ವಿಶೇಷ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ, ಮತ್ತೊಮ್ಮೆ ಭೇಟಿಯಾಗೋಣ.